ನಮಸ್ಕಾರ ಎಲ್ಲರಿಗೆ. ಇವಾಗ ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗು, ಪಫ್ ಸ್ಲೀವ್ಸ್ ಕಟ್ಟಿಂಗ್ ಯಾವ ಥರ ಮಾಡಬೇಕು, ಮತ್ತು 36 ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕ್ ಓಪನ್ ಇರುತ್ತೆ. ಇನ್ನೂ ಒಂದು ಏನಂತಂದರೆ ಶೋಲ್ಡರ್ ಮೆಜರ್ಮೆಂಟು, ನೆಕ್ಕು ತುಂಬ ಡೀಪ್ ಇದ್ದಾಗ ಶೋಲ್ಡರ್ ಮೆಜರ್ಮೆಂಟು ಯಾವ ಥರ ತೊಗೋಬೇಕು, ಇದೆಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು. ಯಾಕಂದರೆ ಪಫ್ ಸ್ಲೀವ್ಸು ಎಷ್ಟೋ ಥರದ ಪಫ್ ಸ್ಲೀವ್ಸ್ ಇದ್ದಾವೆ. ನಾನಿದು ಕ್ಲೋಸ್ ಅಂದರೆ ಪಟ್ಟಿ ಕೊಟ್ಟಿದ್ದೀನಿ 2 ಇಂಚಸ್ಗೆ. ಮತ್ತು ಮಿಡಿಲಲ್ಲಿ ಮಾತ್ರ ಪಫ್ ಸ್ಲೀವ್ಸ್ ಬರುತ್ತೆ, ಸೈಡಿಗೆ ಪ್ಲೇನ್ ಬರುತ್ತೆ. ಕೆಲವೊಂದು ಸ್ಲೀವ್ಸ್ಗೆ ಫುಲ್ಲು ರೌಂಡು ಪಫ್ ಬರುತ್ತೆ, ಕೆಳಗಡೆನೂ ಪಫು ಫುಲ್ ರೌಂಡ್ ಬರುತ್ತೆ. ಇದಕ್ಕೆ ಆ ಥರದಲ್ಲ, 4 ಇಂಚಿಗೆ ಮಾತ್ರ ಪಫು ಬರುತ್ತೆ. ಮಿಕ್ಕಿದೆಲ್ಲ ಅಂದರೆ ಡಬಲ್ ಫೋಲ್ಡ್ ಮೇಲೆ 4 ಅಂದರೆ 8 ಇಂಚಿಗೆ ಪಫು ಬರುತ್ತೆ ಅಷ್ಟೇ. ಇದು ವಿಡಿಯೋ ಎಂಡ್ವರ್ಕ್ ನೋಡಿರಿ. ಶೋಲ್ಡರ್ ಮೆಜರ್ಮೆಂಟು ಯಾವ ಥರ ತೊಗೋಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೋಡಿರಿ. 36 ಮೆಜರ್ಮೆಂಟ್ ಆಗಿರುತ್ತೆ ಚೆಸ್ಟದು. ಇವಾಗ ನಮಗೂ ಲೆಂತು ಎಷ್ಟು ಬೇಕು ಲೆಂತ್ ತೊಗೊಳ್ಳೋಣ. 36 ಅಂದರೆ ಮಿನಿಮಮ್ 13.5 14 ಲೆಂತು ಬರುತ್ತೆ. ಒಂದು ಮಾರ್ಕ್ ಅಂದರೆ ಎಷ್ಟು ಮೆಜರ್ಮೆಂಟ್ ಇದ್ದರೆ ಅದ್ರ ಮೇಲೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಸಿಂಪಲ್ ಮಾತು. ಓಕೆ, ಇದಾದ ನಂತರ 14 ಇಂಚು ಶೋಲ್ಡ್ರ್ ಆಗಿತ್ತು. ನಾನು 4 ಇಂಚು ಮೈನಸ್ ಮಾಡಿ 5 ಇಂಚಿಗೆ ಮಾತ್ರ ಮೆಜರ್ಮೆಂಟ್ ಹಾಕಿದ್ದೀನಿ. ಯಾಕಂತಂದರೆ ನೆಕ್ಕು, ಬ್ಯಾಕ್ ನೆಕ್ಕು ತುಂಬ ಡೀಪ್ ಇದೆ. ಅದರ ಪರ್ಪಸ್ ಆಗಿ ನಾವು 4 ಇಂಚು ನೆಕ್ ಯಾವಾಗ ಕೂಡ 10 ಇಂಚ್ಗಿಂತ ಡೌನ್ ಇತ್ತಂದರೆ ಎಷ್ಟು ಶೋಲ್ಡರ್ ಮೆಜರ್ಮೆಂಟ್ ಇರುತ್ತೋ ಅದರಲ್ಲಿ 4 ಇಂಚು ಮೈನಸ್ ಮಾಡಬೇಕು. ಈ ಮೆಥಡನ್ನು ನೆನ್ಪಿಟ್ಕೊಂಡಿರ್ಬೇಕು ಎಲ್ಲರೂ. ಡೌನ್ಗೆ 10ಕ್ಕಿಂತ ಡೌನ್ ಆಯ್ತು ಅಂದರೆ 4 ಇಂಚು, ಶೋಲ್ಡರ್ 15 ಇದ್ದರೆ 4 ಇಂಚು, ಶೋಲ್ಡರ್ 16 ಇಂಚೆ 4 ಇಂಚು, ಮತ್ತು ಶೋಲ್ಡ್ರು 13 ಇದ್ರೂ 4 ಇಂಚು. ಈ ಥರ ನೆಕ್ 10ಕ್ಕಿಂತ ಡೀಪ್ ಆದಾಗ ಮಾತ್ರ. ಅದರ ಮೇಲೆ ಇದ್ದಂದರೆ ನಾವು ನಾರ್ಮಲಾಗಿ ನಾವು ಎಷ್ಟು ತೊಗೊತೀವಿ ಆ ಥರನೇ ತೊಗೋಬೇಕು. ಇವಾಗ ನಾನು 14 ಇಂಚಿಗೆ ಮೈನಸ್ ಮಾಡಿ 5 ಇಂಚಿಗೆ 10ಕ್ಕೆ ಡಬಲ್ಗೆ ಮೇಲೆ 5 ಇಂಚು ಹಾಕಿದ್ದೀನಿ. ಆಮೇಲೆ ಚೆಸ್ಟು ವೆಸ್ಟು ನಾರ್ಮಲ್ ಮೆಜರ್ಮೆಂಟ್ಸು ಯಾವ ಥರ ತೊಗೊತೀವಿ ಸೇಮ್. ಶೋಲ್ಡ್ರ್ ಮಾತ್ರ ನೆನ್ಪಿಟ್ಕೋಬೇಕು, ಯಾಕಂದರೆ ಶೋಲ್ಡ್ರಲ್ಲೇ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಜನಕ್ಕೆ ಹಾರ್ಮೋನ್ ಡೌನ್ ಟಿಂಕಲ್ಸ್ ಬರೋದು, ಶೋಲ್ಡರ್ ಡ್ರಾಪ್ ಆಗೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಮೇನು ಶೋಲ್ಡ್ರಿಂದ ಬರುತ್ತೆ. ಇನ್ನೊಂದು ವಿಷಯ ಏನಂತಂದರೆ ಬ್ಯಾಕ್ ಪಾರ್ಟ್ ಮೇಲೆ ಟೋಟಲ್ ಬ್ಲೌಸ್ ಡಿಪೆಂಡ್ ಆಗಿರುತ್ತೆ. ಬ್ಯಾಕ್ ಪಾರ್ಟು ಕಟ್ಟಿಂಗ್ನ ನೀಟಾಗಿ ಮಾಡ್ಕೋಬೇಕು ಯಾವತ್ತೂ ಕೂಡ ನಾವು. ಇಷ್ಟ ಬಂದಂಗೆ ಮೆಜರ್ಮೆಂಟ್ ಹಾಕೋದು ಬೇಡ. ಶೋಲ್ಡರ್ ಮೆಜರ್ಮೆಂಟ್ಸು ಮತ್ತು ಚೆಸ್ಟು ವೆಸ್ಟು ಮೆಜರ್ಮೆಂಟು, ಚೆಸ್ಟಲ್ಲಿ ವೆಸ್ಟಲ್ಲಿ ಸ್ವಲ್ಪ ಲೂಸ್ ಆದರೆ ಟೈಟು ಲೂಸು ಮಾಡ್ಬೋದು. ಆದರೆ ಶೋಲ್ಡರ್ ಡ್ರಾಪ್ ಆಗೋದು, ಹಾರ್ಮೋನ್ ಡೌನ್ ಟ್ರಿಂಕಲ್ಸ್ ಬರೋದು ಎಲ್ಲನೂ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ 14 ಇಂಚು ಶೋಲ್ಡ್ರ್ ಇತ್ತಲ್ಲ, ನಾನು 2 ಇಂಚು ನಮ್ಮ ಕಡೆಯಿಂದ 2 ಇಂಚು ಮೈನಸ್ ಮಾರ್ಕಿಂಗ್ ಹಾಕಿದ್ದೀನಿ. ಮತ್ತು ಕೆಳಗಡೆ ಒಂದು 2.5 ಇಂಚು ಹಾಕಿ ಸೀದಾ ಈ ಥರ ಡ್ರಾ ಮಾಡಿದ್ದೀನಿ. ನೋಡಿರಿ, ನಾನು ಹಾರ್ಮೋನ್ ಡೌನ್ಗೆ ಒಂದು ಅರ್ಧ ಇಂಚು ಚೆಸ್ಟ್ಗಿಂತ ಡೌನು ಅಂದರೆ 36 ಇತ್ತಲ್ಲ 35.5 ಇಟ್ಟಿದ್ದೀನಿ. ಯಾಕಂದರೆ ನೆಕ್ಕು ಬ್ರಾಡ್ ಬರುತ್ತೆ ಸ್ಕ್ವೇರ್ ನೆಕ್ಕಲ್ಲಿ. ಆದಾಗ ಏನಾಗುತ್ತೆ ಅಂದರೆ ಹಾರ್ಮೋನ್ ಡೌನ್ಗೆ ರಿಂಕಲ್ಸ್ ಬರ್ತವೆ. ಸೊ ಚೆಸ್ಟು, ಅಪ್ಪರ್ ಚೆಸ್ಟು ಒಂದು ಅರ್ಧ ಇಂಚು ನಾವು ಕಡಿಮೆ ತೊಗೋಬೇಕು ಯಾವತ್ತೂ ಕೂಡ. ನೆಕ್ಕು ಬ್ರಾಡ್ ಆಗುತ್ತಲ್ಲ ಆವಾಗ ಶೋಲ್ಡರ್ ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಇದಾದ ನಂತರ ಈ ಥರ ಕಟಿಂಗ್ನ ಮಾಡ್ಕೋಬೇಕು. ಯಾವಾಗ ಕೂಡ ಶೋಲ್ಡ್ರದ್ದು ನೆನ್ಪಿಟ್ಕೊಂಡಿರ್ಬೇಕು, ಶೋಲ್ಡರ್ ಮೆಜರ್ಮೆಂಟು. ಮತ್ತು ನೋಡಿರಿ, ಹಾರ್ಮೋನ್ ಡೌನ್ಗೆ ಡಾಟ್ ಹಾಕಿದ ಮೇಲೆ ನೋಡಿರಿ, ಹಾರ್ಮೋನ್ ಡೌನ್ಗೆ ರಿಂಕಲ್ಸ್ ಬರಬಾರ್ದು ಅಂದರೆ ನೋಡಿ ಈ ಥರ ಸೆಟ್ ಮಾಡಿಕೊಂಡು ಇಲ್ಲಿ ಕ್ರಾಸ್ ಬರುತ್ತೆ. ಹಾರ್ಮೋನ್ ಡೌನ್ಗೆ 14 ಇಂಚ ಇತ್ತು ಲೆಂತು ಅಂತಂದರೆ ನಮ್ಗೆ ಡೌನ್ಗೆ ಒಂದು 7 ಇಂಚು ಬಂದರೆ ಸಾಕು. ಹಾರ್ಮೋನ್ ಡೌನ್ ಈ ಥರ ಕ್ರಾಸ್ ಕಟಿಂಗ್ನ ಮಾಡ್ಕೊಂಡ್ರೆ ರಿಂಕಲ್ಸ್ ಅನ್ನೋದು ಅಸ್ಸಲು ಬರಲ್ಲ. ಸ್ವಲ್ಪ ತೆಗಿಬೇಕು ಕ್ರಾಸು. ನೋಡಿರಿ, ಡಾಟ್ನ ಇಟ್ಕೊಂಡೇ ತೆಗೆದ್ರೆ ನಿಮ್ಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಕಂಪಲ್ಸರಿ ಇದನ್ನು ನೆನ್ಪಿಟ್ಕೊಂಡು, ಡೌನ್ ನೆಕ್ ಇದ್ದಾಗ ಮಾತ್ರ, ಹೈ ನೆಕ್ ಇದ್ದಾಗಲ್ಲ, ಡೌನ್ ನೆಕ್ ಇದ್ದಾಗ ಡಾಟು ಕೂಡ ಅರ್ಧ ಇಂಚೇ ಇಟ್ಕೋಬೇಕು. 1 ಇಂಚು 1.5 ಇಂಚು ಡಾಟ್ ಇಡಬಾರ್ದು. ಇದ್ದಂಗಲ್ಲಿ ಏನಾಗುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ. ಇವಾಗ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟ್ ತಂದು ಈ ಥರ ಸೆಟ್ ಮಾಡ್ಕೋಬೇಕು ನೀಟಾಗಿ. ಇದಾದ ನಂತರ ಹಾರ್ಮೋನ್ ಡೌನ್ಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಫಸ್ಟು ಫ್ರಂಟ್ ನೆಕ್ಕು ಸ್ಕ್ವೇರ್ ನೆಕ್ ಇದೆ. ಫ್ರಂಟಿಗೆ ಒಂದು 6.5 7 ಈ ಥರ, ಅಂದರೆ ಚಿಕ್ಕ 36 ಸೈಜ್ ಅಂದರೆ ಸ್ಮಾಲ್ ಸೈಜೇ ಬರುತ್ತೆ. ಈ ಥರ ನೋಡಿಕೊಂಡು, ಮತ್ತು ಡೌನ್ಗೆ, ವೆಸ್ಟ್ ಡೌನ್ಗೆ 1.5 ಇಂಚು, ಹಾರ್ಮೋನ್ ಡೌನ್ಗೆ 1 ಇಂಚು. ಜಾಸ್ತಿ ಇತ್ತಂದರೆ ವೆಸ್ಟ್ ಡೌನ್ಗೆ 2 ಇಂಚು ಕೂಡ ಹಾಕ್ಬೋದು. ಈ ಥರ ಮತ್ತು ಡೌನ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು, ಜಾಸ್ತಿ ತೊಗೊಂಡಿಲ್ಲ. ಯಾಕಂದರೆ ಯಾವಾಗ ಕೂಡ ಪ್ರಿನ್ಸಸ್ ಕಟ್ ಆಗಲಿ, ಕಟೋರ್ ಆಗಲಿ, ನಾರ್ಮಲ್ ಕಟ್ ಆಗಲಿ, ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 1 ಇಂಚ್ ಎಕ್ಸ್ಟ್ರಾ ಇರಬೇಕು. ಯಾಕಂದರೆ ಫ್ರಂಟಲ್ಲಿ ಚೆಸ್ಟು ಹೆವಿ ಇರುತ್ತಲ್ಲ, ಹೆವಿ ಇರಲಿ ನಾರ್ಮಲ್ ಇರಲಿ ಚೆಸ್ಟು ಇರುತ್ತಲ್ಲ, ಸೊ 1 ಇಂಚು ಕವರ್ ಮಾಡ್ಕೊಂಡು ಬರಬೇಕಲ್ಲ. 1 ಇಂಚು ಬ್ಯಾಕ್ ಆದರೆ ಫ್ಲಾಟ್ ಆಗಿರುತ್ತಲ್ಲ, ಸೊ 1 ಇಂಚು ಕಡಿಮೆ ಇರಬೇಕು. ಫ್ರಂಟಲ್ಲಿ 1 ಇಂಚು ಕಂಪಲ್ಸರಿ 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕು. ಇದಾದ ನಂತರ ನೋಡಿರಿ, ನಾನು ಸೇಮ್ ಹಾಕಿ ಮಾರ್ಕಿಂಗ್ ಎಲ್ಲ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ. ನಾನು ವಿಡಿಯೋಗಳು ಚೆಕ್ ಮಾಡ್ಬೋದು ನೀವು, ಇದು ಮೊದಲು ಮಾಡಿದ್ದು ವಿಡಿಯೋದಲ್ಲಿ ಕೂಡ.
ಇದೇ ಥರನ ಕಟಿಂಗ್ ಮಾಡಿದೆ. ಅಂದರೆ ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆವಿ ತೊಗೊಳ್ಳೋದು, ಮೆಜರ್ಮೆಂಟ್ಸು ಕಡಿಮೆ ತೊಗೊಳ್ಳೋದು ಅನ್ನೋದು ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಎಕ್ಸ್ಟ್ರಾ ಕಟಿಂಗ್ನ ರಿಮೂವ್ ಮಾಡ್ಕೋಬೇಕು. ಪ್ರಿನ್ಸಸ್ ಕಟ್ಟು ಫ್ರಂಟ್ ಸ್ಕ್ವೇರೇ ಮಾಡಿದ್ದೀನಿ. ಪಾಯಿಂಟೆಡ್ ಮಾರ್ಕಿಂಗಿಗೆ ನಾನು 10-10.5 ಹಾಕ್ಬೇಕು. ಇದು 36 ಅಲ್ಲ, 10ವರೆಗೆ ಹಾಕಿದ್ದೀನಿ. ನನ್ನ ಕಡೆಯಿಂದ 4 ಇಂಚು ಮತ್ತು 3.5 ಇಂಚು ಮತ್ತೆ ಎಲ್ಲ ಮ್ಯಾಚ್ ಮಾಡಿ ಈ ಥರ ಮತ್ತೆ ಒಂದು 2 ಇಂಚಿಗೆ ಮಾರ್ಕಿಂಗ್ ಹಾಕ್ಬೇಕು ನೋಡಿರಿ. ಮತ್ತು ಮೇಲೆ 2 ಇಂಚು ಇದು ಪ್ರಿನ್ಸಸ್ ಈ ಥರ ಶೇಪ್ನ ತೊಗೋಬೇಕು. ಮತ್ತು ಇಲ್ಲಿ ಹಾರ್ಮೋಲ್ಗೆ ನಾವು ಒಂದು ಡಾಟ್ ಹಾಕ್ತೀವಲ್ಲ, ಆ ಡಾಟಿಗೆ ಎಷ್ಟು ಮಾರ್ಜಿನ್ ಇಡ್ತೀವೋ ಅಷ್ಟು ಕಟಿಂಗ್ನ ಮಾಡಿ ರಿಮೂವ್ ಮಾಡ್ಕೋಬೇಕು. ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಥರ ಕಟಿಂಗ್ನ ಮಾಡಬೇಕು. ಎಕ್ಸ್ಟ್ರಾ ಕಟಿಂಗ್ ತೆಗಿಬೇಕಲ್ಲಿ. ಓಕೆ, ಇದಾಯಿತು ಪ್ರಿನ್ಸಸ್ ಕಟ್. ಇದಾದ ನಂತರ ಇದು ಬ್ಯಾಕ್ ಪಾರ್ಟ್ ಇವಾಗ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನಾವು. ನೋಡಿ ಎಕ್ಸ್ಟ್ರಾ ಬಂತಂದರೆ ಸ್ವಲ್ಪ ಅಲ್ಲಿ ರಿಮೂವ್ ಮಾಡಬೇಕು ಡೌನ್ಗೆ. ಇವಾಗ ಪರ್ಫೆಕ್ಟು ಫ್ರಂಟು ಆ್ಯಂಡ್ ಬ್ಯಾಕ್ ಕಟಿಂಗ್ ಆಯಿತು. ಇವಾಗ ಸ್ಲೀವ್ಸ್ ಕಟಿಂಗ್ ನೋಡೋಣ. ಡಬಲ್ ಫೋಲ್ಡ್ ಮೇಲೆ 4 ಫೋಲ್ಡ್ ಇರಬೇಕು. ಡಬಲ್ ಅಂದರೆ 4 ಪದರ ಬರಬೇಕು ಈ ಥರ ನೋಡಿರಿ. ಇದಾದ ನಂತರ ಫಸ್ಟ್ ಪಫ್ ಸ್ಲೀವ್ಸ್ಗೆ ನಾನು ಯಾವ ಥರ ಹಾಕ್ತಾಯಿದ್ದೀನಿ ನೋಡಿರಿ. ಯಾಕಂದರೆ ಇದು ಎಷ್ಟೋ ಥರ ನಾನು ಫಸ್ಟ್ ಹೇಳಿದೆ, ಎಷ್ಟೋ ಥರ ಪಫ್ ಸ್ಲೀವ್ಸ್ ಇದ್ದಾವೆ. ಬಟ್ ಡಿಫ್ರೆಂಟ್ ಆಫ್ ಪಫ್ಸ್ ಈಗ ಟ್ರೆಂಡ್ನಲ್ಲಿ ನಡೆದಾ ಇರೋದಂಥ ಪಫ್ ಸ್ಲೀವ್ಸಿಗೂ ಎಕ್ಸ್ಟ್ರಾ ಕಟಿಂಗ್ ನೀಟಾಗಿ ಅಂದರೆ ಡೌನ್ಗೆ ನೀಟಾಗಿ ಕಟಿಂಗ್ ಇರಬೇಕು. ಹೆಚ್ಚು ಕಡಿಮೆ ಕಟಿಂಗ್ನ ಮಾಡ್ಕೋಬೋದು. ಕೆಲವೊಂದು ಜನ ಗೊತ್ತಾಗಲ್ಲ, ಹೆಚ್ಚು ಕಡಿಮೆ ಕಟಿಂಗ್ ಮಾಡಿಬಿಡ್ತಾರೆ. ಒಂದು ಕಡೆ ಡೌನು ಒಂದು ಕಡೆ ಮೇಲೆ ಈ ಥರ ಹೋಗ್ತಾ ಇರುತ್ತೆ. ನನಗೆ ನೋಡಿರಿ ನನ್ನ ಕಡೆಯಿಂದ ಒಂದು 4 ಇಂಚಿಗೆ ಒಂದು ಮಾರ್ಕು, 4 ಇಂಚಸ್ಗೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟೇ ಲೆಂತು. ಒಂದು ಅರ್ಧ ಇಂಚು ಅಂದರೆ ಫುಲ್ಲು ಸ್ಲೀವ್ ಲೆಂತ್ 10 ಇದ್ದರೆ 11 ಇಂಚು, 9 ಇದ್ದರೆ 10 ಇಂಚು. ಅದು ಈ ಥರ 1 ಇಂಚ್ ಎಕ್ಸ್ಟ್ರಾ ಮಾತ್ರ, ಜಾಸ್ತಿ ಎಕ್ಸ್ಟ್ರಾ ತೊಗೋಬಾರ್ದು. ಓಕೆನಾ. ಇದಾದ ನಂತರ ನೋಡಿ ಇವಾಗ ನಾನು ಸ್ಲೀವ್ ಲೆಂತ್ ಎಷ್ಟು ಬಂದು ಅಷ್ಟು ಇಟ್ಕೊಂಡಿದ್ದೀನಿ ನೀಟಾಗಿ. ಸೇಮ್ ಒಂದು ಸರ್ಕಲ್ ಮಾರ್ಕ್ ಹಾಕಿ ಇವಾಗ ನೋಡಿರಿ ಒಂದು ಸ್ಕ್ವೇರಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ. ಇವಾಗ ಇಲ್ಲಿಂದ 3.5 ಇಂಚಿಗೆ ಒಂದು ನಾರ್ಮಲಾಗಿ ಸ್ಲೀವ್ಸ್ ಕಟ್ ಮಾಡ್ತೀವಲ್ಲ ಅದೇ ಥರ. ಮತ್ತು ಸ್ಲೀವ್ಸು ಕೂಡ ಹಾರ್ಮೋಲ್ಗೆ ನಾನು 8 ಇತ್ತಪ್ಪ ಅಂದರೆ 7.5 ಇಟ್ಕೋಬೇಕು. ಯಾಕಂದರೆ ಅರ್ಧ ಇಂಚು ಕಡಿಮೆ ಪಫ್ಗೆ ನಾವು ಇಲ್ಲಿ 4 ಇಂಚ್ ಎಕ್ಸ್ಟ್ರಾ ಬಿಟ್ಟಿವಲ್ಲ, ಅದರಿಂದ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ನಮಗೆ. ಸರಿನಾ. ಸ್ಲೀವ್ ಲೂಸ್ ಕೂಡ ಒಂದು ಅರ್ಧ ಇಂಚು, ಈ 4 ಇಂಚು ಬಿಟ್ಟು ಒಂದು ಅರ್ಧ ಅಂದರೆ 5 ಇತ್ತು 4.25 ಇಟ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಈ ಪಫ್ದು ಸೆಟ್ಟಾಗಿಬಿಡುತ್ತೆ ಅದರಲ್ಲಿ. ನೋಡಿ ನಾರ್ಮಲಾಗಿ ಹಾರ್ಮೋಲ್ ಸೆಟ್ಟಿಂಗ್ನ ಮಾಡ್ಕೋಬೇಕು. ಒಂದು ಅರ್ಧ ಇಂಚು ಕಡಿಮೆ. ಇವಾಗ ಮಾರ್ಕಿಂಗ್ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕು ಅಷ್ಟು. ನಾವು 4 ಇಂಚಿಗೆ ಮಾರ್ಜಿನ್ ಬಿಟ್ಟಿವಲ್ಲ ಅದು ಆ್ಯಡ್ ಆಗುತ್ತೆ 1 ಇಂಚ್ ಬಂದುಬಿಟ್ಟು ನಮಗೆ. ಇದಾದ ನಂತರ ಕಟಿಂಗ್. ಇದರಲ್ಲಿ ಎಕ್ಸ್ಟ್ರಾ ಕಟಿಂಗ್ ಮಾಡಿಲ್ಲ ಅಂದರೆ ಕೂಡ ಪರವಾಗಿಲ್ಲ. ನೋಡಿರಿ ಕೆಳಗಡೆ 2 ಇಂಚಸ್ಗೆ ಅಂದರೆ ಸ್ಲೀವ್ಸಿಗೆ ನಾವು ಎಷ್ಟು ಬಾರ್ಡ್ರ್ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ನಾನು 2 ಇಂಚಸ್ಗೆ ಬಾರ್ಡ್ರ್ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ 2 ಇಂಚಸ್ ಮಾರ್ಜಿನ್ ಬಿಟ್ಕೊಂಡೆ, ಅಂದರೆ ಅದನ್ನು ಮೈನಸ್ ಮಾಡಿ ನಾನು ಈಗ ಲೈನಿಂಗ್ ಕಟಿಂಗ್ ಮಾಡಿರೋದು. ನಾವು ಎಷ್ಟು ಮಾಡ್ತೀವಿ 9 ಇಂಚು ಮಾಡ್ತೀವಿ ಅಂದ್ಕೊಳ್ಳಿ, 2 ಇಂಚು ಮೈನಸ್ ಮಾಡಬೇಕು. 7 ಇಂಚು ಸ್ಲೀವ್ ಉದ್ದ ಹಾಕೋಬೇಕು. 7 + 1 ಇಂಚು ಮಾರ್ಜಿನ್ 8 ಹಾಕೋಬೇಕು ಈ ಥರ. ಮತ್ತು ಕೆಳಗಡೆ ಪಟ್ಟಿ ಕೂಡ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಹಾಕ್ಬೇಕು. ಯಾಕಂದರೆ ಡಬಲ್ ಸೈಡು ಮಾರ್ಜಿನ್ ಆ್ಯಡ್ ಆಗುತ್ತೆ. ಇದು ಕೂಡ ಮಾರ್ಜಿನ್ ಬೇಕೇ ಬೇಕಲ್ಲ. ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆಯೋ ಅದನ್ನು 4 ಫೋಲ್ಡ್ ಮೇಲೆ ಅಂದರೆ ಡಬಲ್ ಫೋಲ್ಡ್ ಮೇಲೆ ಈ ಥರ ಸೆಟ್ ಮಾಡ್ಕೋಬೇಕು. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ನಿಮ್ಗೆ ಏನು ಅನಿಸಿತ್ತೋ ಕಾಮೆಂಟ್ ಮಾಡಿರಿ. ಸರಿನಾ. ಇವಾಗ ನೋಡಿರಿ ನನಗೆ 2 ಇಂಚಿಗೆ ಬೇಕಲ್ಲ, 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಯಾಕಂದರೆ 1 ಇಂಚ್ ಮಾರ್ಜಿನ್ಗೆ ಬೇಕಲ್ಲ, ಅರ್ಧ ಇಂಚು ಡೌನ್ಗೆ ಅರ್ಧ ಇಂಚು ಮೇಲೆ, ಅದರ ಪರ್ಪಸ್ ಆಗಿ. ಇದಕ್ಕೆ ಸ್ಲೀವ್ಸ್ ಲೂಸಿಂಗ್ಗೆ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾವು ಪರ್ಫೆಕ್ಟು ಲೂಸಿಂಗ್ ಇದಕ್ಕೆ ನಮಗೆ ಎಷ್ಟಿದೆ 5 ಇಂಚು ಲೂಸ್ ಇದೆ. 5 ಇಂಚಿಗೂ ಕರೆಕ್ಟ್ ಮೆಜರ್ಮೆಂಟ್ ತೊಗೋಬೇಕು. ಯಾಕಂದರೆ ಪಫ್ ಅನ್ನೋದು ಮೇಲೆ ಕೊಡುತ್ತಲ್ಲ, ಅದಕ್ಕೆ 1 ಇಂಚು ನಾನು ಹೇಳಿದೆ ಕಡಿಮೆ ಮಾಡೋಕ್ಕೆ. ಇವಾಗ ಸ್ಲೀವ್ ಲೂಸು ಮತ್ತು ಮೇಲೆ ಸ್ವಲ್ಪ ಅರ್ಧ ಇಂಚು ಲೂಸ್ ಜಾಸ್ತಿ ಬಿಡ್ಬೇಕು. ಯಾಕಂದರೆ ಕ್ರಾಸಲ್ಲಿ ಆಗುತ್ತಲ್ಲ ಸ್ಲೀವ್ ಕಟ್ಟಿಂಗು. ಈ ಥರ ಕೆಳಗಡೆ 5 ಇದ್ದರೆ ಮೇಲಿನ ಭಾಗಕ್ಕೆ 5.25 ಆ ಥರ ಇಟ್ಕೋಬೇಕು. ಇದು ತಂದು ಇದಕ್ಕೆ ಸೆಟ್ಟಿಂಗ್ನ ಮಾಡ್ಕೋಬೇಕು ಈ ಥರ. ನೋಡಿರಿ ಇವಾಗ ಪಫ್ ಹಾಕಿದರೆ ಈ ಥರ ಬರುತ್ತೆ. ಚೆನ್ನಾಗಿ ಸೆಟ್ ಮಾಡ್ಕೊಂಡ್ರೆ ಈ ಥರ ಪಫ್ ಸ್ಲೀವ್ಸು ರೆಡಿ ಆಗಿಬಿಡುತ್ತೆ ನಮಗೆ ನೀಟಾಗಿ. ಈಸಿಯಾಗಿ ಮೆಥಡಲ್ಲಿ ಇದು. ಇದರ ಮೇಲೆ ಮೇನ್ ಪೀಸನ್ನು ಕಟ್ ಮಾಡಿಕೊಂಡು ನಾವು ಸ್ಟಿಚಿಂಗ್ನ ಮಾಡ್ಕೋಬೇಕಾಗುತ್ತೆ. ಫುಲ್ಲು ರೆಡಿ ಆದಮೇಲೆ ಈ ಥರ ನಾವು ಬೇಕಾದರೆ ಒಂದು 1/2 ಇಂಚಲ್ಲಿ ಫ್ರಿಲ್ಸ್ ಇಡ್ಬೋದು, 1 ಇಂಚಿಗೆ ಇಡ್ಬೋದು, ಇನ್ನು ಗ್ಯಾದರ್ ಕೂಡ ಮಾಡ್ಬೋದು. ಆ 4ಅಲ್ಲಿ ಏನು ಬಿಟ್ಟಿರ್ತೀವಲ್ಲ 8 ಇಂಚೆ ಫಿಲ್ಟನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಈ ಥರ ಬ್ಲೌಸನ್ನು ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೇನು ಅನಿಸುತ್ತೋ ಕಾಮೆಂಟ್ ಮಾಡಿರಿ. ಹೊಸಬ್ರಿದ್ರೆ
ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.